ಈಗ ನಂದನ್ ಕಶ್ಯಪ್ ಅವರೇ, ಇದರಲ್ಲಿ ದೇಶ ಪ್ರೇಮದ ಏನಾದರೂ ಇದೆಯಾ? ಇದರಲ್ಲಿ E20 ಜೊತೆನಲ್ಲಿ ಎಥನಾಲು ಕಬ್ಬು ಬೆಳೆಗಾರರ ಪರವಾಗಿ ನಾವು ನಿಂತ್ಕೊಳ್ಬೇಕು, ಯಾರು ಎಥನಾಲು ಈ ಥರದ್ದೊಂದು ಬಳಸ್ತಾರೋ ದೇಶ ಪ್ರೇಮಿಗಳು, ಇಲ್ಲಿರೋ ದೇಶ ವಿರೋಧಿಗಳು, ಈ ಥರದ್ದು ಬರ್ತಿದೆಯಲ್ಲ. ಕಬ್ಬು ಬೆಳೆಗಾರ, ನೀವು ರೈತರ ವಿರೋಧಿಗಳಾಗ್ತೀರಾ ಈಗ? ನಾನು E20 ಪೆಟ್ರೋಲ್ ನನಗೆ ಬೇಡ ಅಂದರೆ ನಂದನ್ ಕಶ್ಯಪ್ ಅಥವಾ ನಿಮ್ಮ ಪಾರ್ಟಿನೂ ರೈತ ವಿರೋಧಿ ಆಗ್ತೀರಾ ಇವಾಗ ನೀವು? E20 ಪೆಟ್ರೋಲ್ ಅಲ್ಲ, E20 ಎಥನಾಲು ಲಾಜಿಕಲಿ ಪ್ರೂವನ್ ಇನ್ನೂ ಆಗಿಲ್ಲ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಲಾಜಿಕಲ್ ಪ್ರೂವನ್ ಆಗಿಲ್ಲ. ಹಾಗಾಗಿ ಭಕ್ತರು BJP ಸಪೋರ್ಟರ್ಸ್ ಏನು ಹೇಳ್ತಾರೋ, ಮೋದಿ ಹೇಳಿದ್ದನ್ನ ಕೇಳಬೇಕು, ಕೇಳಲಿಲ್ಲ ಅಂದರೆ ಅವ್ನು ದೇಶದ್ರೋಹಿನೇ ಅವ್ರ ಲಾಜಿಕ್ ಪ್ರಕಾರ. ಬಟ್ ಯಾರು BJPನ ವಿರೋಧಿಸ್ತಾರೋ ಅವರು ದೇಶ ಪ್ರೇಮಿಗಳು. ನಾನು ಹೇಳೋದು ನಮ್ಮ ಲಾಜಿಕ್ ಇಷ್ಟೇ, ಯಾರು ದೇಶದ ಪರವಾಗಿ ಯಾರು ನಿಂತಿರ್ತಾರೋ ಅವರು, ಇದು BJP ವಿರುದ್ಧವಾಗಿ ಯಾರು ನಿಂತಿರ್ತಾರೋ ಅವ್ರು ದೇಶ ಪ್ರೇಮಿಗಳು. ಕಮಿಂಗ್ ಬ್ಯಾಕ್ ಟು ದ ಲಾಜಿಕ್ ಸರ್, ಈ ಪೆಟ್ರೋಲ್ ಬಂಕ್ ಯಾರ ಗಾಡಿ ಆದರೂ ಆಗಿರಲಿ, ಎಂಜಿನ್ಗೆ ಈ ದೇಶಭಕ್ತಿ, ದೇಶ ಪ್ರೇಮ, ದೇಶ ವಿರೋಧಿ ಗೊತ್ತಿರಲ್ಲ. ಅಲ್ಲ, ಟ್ಯಾಂಕ್ ಮೇಲೆ ಒಂದು ಹಾಕ್ಬಿಡ್ಬೇಕು, ನಾನು ಮೋದಿ ಭಕ್ತ, ನಾನು E20 ರೆಡಿ ಇದ್ದೀನಿ ಅಂತ. ಏನ E20 ಇಲ್ಲ, E100 ಹಾಕಿ, 100% ಎಥನಾಲ್ ಹಾಕಿ, ಪೆಟ್ರೋಲ್ ಬೇಡ ಅಂತ. ಯಾಕಂದ್ರೆ ಅದಕ್ಕೂ ರೆಡಿ ಇರ್ತಾರೆ ಸ್ವಲ್ಪ ಜನ. ದೇಶ ಪ್ರೇಮಕ್ಕೋಸ್ಕರ ಅಷ್ಟು ಮಾಡೋದು ತಪ್ಪಾಗ್ಬಿಡುತ್ತಾ ಅದು ನಂದನ್ ಅವರೇ? ಸರ್ ಲಾಜಿಕಲಿ ಪ್ರೂವ್ ಮಾಡಿ ಸರ್, ಅದನ್ನ ಮಾಡ್ಬಿಟ್ಟು ನೀವು ಹೇಳಿ. ಲಾಜಿಕಲಿ ಪ್ರೂವ್ ಮಾಡಿ. ನಿನ್ ಗಾಡಿ ಸಮಸ್ಯೆ ಆದ್ರೆ ನಾನು ದುಡ್ಡು ಕೊಡ್ತೀನಿ. ನೋಡಿ ಸರ್, ನೋಡಿ ಇವತ್ತೇ ನಿಮ್ಮ ಮೂಲಕ ನಾನು ಒಂದು ಓಪನ್ ಚಾಲೆಂಜ್ ಆಗ್ತಿದ್ದೀನಿ ಸರ್. ಹೋದ ವರ್ಷ ನಾನು ಕಾರ್ ತಗೊಂಡಿದ್ದೀನಿ, ಬೆಂಗಳೂರು ಟು ಮೈಸೂರು ನಾನು ಶೆಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ತೀನಿ, ಇವರು ಎಥನಾಲ್ ಬಂಕಲ್ಲಿ ಹಾಕಿಸ್ಲಿ, ಮೈಸೂರಿಗೆ ಹೋಗ್ಬಿಟ್ಟು ಫುಲ್ ಟ್ಯಾಂಕ್ ಮಾಡ್ಸೋಣ, ಯಾರ ಗಾಡಿ ಮೈಲೇಜ್ ಬಂದಿದೆ ನೋಡೋಣ, 10 ದಿವಸ ಓಡಿಸೋಣ ಸರ್, ಪ್ರತಿ ವಾರ ಹೋಗೋಣ ಸರ್. ನಿಮ್ಮ ವಾಹಿನಿ ಮೂಲಕ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಆಗಲಿ ಸರ್, ರಿಯಾಲಿಟಿ ಚೆಕ್ ಕ್ಯಾಂಪೇನ್ ಸ್ಟಾರ್ಟ್ ಆಗಲಿ ಸರ್. ಇವ್ರನ್ನು ಕರ್ಕೊಳ್ಳಿ, ಆಮ್ ಆದ್ಮಿ ಅವ್ರನ್ನ ಕರ್ಕೊಳ್ಳಿ, ನಮ್ಮ JDS ಮಿತ್ರನ್ನು ಕರ್ಕೊಳ್ಳಿ, ಪ್ರತಿ ವಾರನೂ ಹೋಗೋಣ ಸರ್, 1 ತಿಂಗಳು ಹೋಗೋಣ, ಎಷ್ಟು ಮೈಲೇಜ್ ಬರುತ್ತೆ ಚೆಕ್ ಮಾಡೋಣ. ಸೆಕೆಂಡು, ನೆಕ್ಸ್ಟ್ ತಿಂಗಳು ನಮ್ಮ ಗಾಡಿ ಏನಾದ್ರು ಬ್ರೇಕ್ ಡೌನ್ ಆಯ್ತಾ ನೋಡೋಣ, ಬ್ರೇಕ್ ಡೌನ್ ಆದಾಗ ಇಂಜಿನ್ ಇವ್ರನ್ನೇ ಕರ್ಸೋಣ, ಓಪನ್ ಮಾಡಿಸೋಣ, ಏನ್ ಪ್ರಾಬ್ಲಮ್ ಆಗಿದೆ ರೂಟ್ಗೆ ಹೋಗೋಣ, ತೋರಿಸ್ಬಿಟ್ಟು BJP ಅವ್ರನ್ನ ಕರೆದಿ ತೋರಿಸೋಣ, ನೋಡಪ್ಪ ನಿಮ್ಮ ಎಥೆನಾಲ್ ಇಂದ E20 ಇಂದ ಈ ಸಮಸ್ಯೆ ಆಗ್ತಿದೆ, ಇದಕ್ಕೆ ಇನ್ಶೂರೆನ್ಸ್ ಅವ್ರು ದುಡ್ಡು ಕೊಡಲ್ಲ, ಜನರಿಗೆ ಸಂಪಾದನೆನೂ ಆಗ್ತಿಲ್ಲ, ಬರ್ತಿರೋ ಸಂಬಳ ಇದು ಊಟಕ್ಕೆ ಹೋಗ್ತಾ ಇದೆ, ಇನ್ನೆಲ್ಲಿ ತಂದು ನಾವು ಇದಕ್ಕೆ ದುಡ್ಡು ಹಾಕೋದು. ಸೆಕೆಂಡು ಏನು ಇದು ಅಂದರೆ, ಇವರು ಫಾರಿನ್ ಇದು ಏನಪ್ಪ ಡಾಲರ್ದು ಇನ್ವೆಸ್ಟ್ ಮಾಡಿಬಿಟ್ಟು ನಾವು ಪೆಟ್ರೋಲ್ ಆಮದನ್ನ ಕಮ್ಮಿ ಮಾಡಬೇಕು ಅಂತ ಸರ್. ಇವತ್ತು ಡಾಲರ್ ಬೆಲೆ, ಇದು ಬ್ಯಾರೆಲ್ ಬೆಲೆ 85-90 ಹೋಗಿದೆ. ಆದರೆ ಇವತ್ತು ನಮಗೆ ಡೀಸೆಲ್ ಎಷ್ಟಕ್ಕೆ ಸೇಲ್ ಆಗ್ತಿದೆ? ಯುದ್ಧ ನಡೆದಿದ್ದ ಟೈಮಲ್ಲಿ ರೇಟ್ ಹೆಚ್ಚಿಗೆ ಮಾಡಿದ್ರೆ ಅದೇ ರೇಟಲ್ಲಿ ಡೀಸೆಲ್ ಸೇಲ್ ಆಗ್ತಿದೆ. ಎಥನಾಲ್ ಉಪಯೋಗಿಸ್ತಿದ್ದೀನಿ ಅಂದ್ಬಿಟ್ಟು ಗ್ರಾಹಕರಿಗೆ ಏನಾರು ಕಮ್ಮಿ ಮಾಡಿದಾರ ಸರ್? ಎಥನಾಲ್ ಉಪಯೋಗಿಸ್ತಿದ್ದೀನಿ ಅಂದ್ಬಿಟ್ಟು ಗ್ರಾಹಕರಿಗೆ ಏನಾರು ಪಾಸ್ ಮಾಡ್ತೀರಾ ಬೆನಿಫಿಟ್? ಇಲ್ಲ.